Welcome back guys. NMS Preparation Class 2025-26 by Mohammed Adil MA. ಸೊ ಇವತ್ತಿನ ನಮ್ಮ ಅಭ್ಯಾಸ 3 ಘನಾಕೃತಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು. ಸೊ ಮೊದಲಿಗೆ ನಾವು ನೋಡೋಣ ಘನಾಕೃತಿ ಎಂದರೆ ಏನು. ಘನಾಕೃತಿ ಎಂದರೆ 3 ಆಯಾಮಗಳನ್ನು ಒಳಗೊಂಡಿರುವ ಆಕೃತಿಯನ್ನು ನಾವು ಘನಾಕೃತಿ ಎಂದು ಕರೆಯುತ್ತೇವೆ. 3 ಡೈಮೆನ್ಷನ್ಸ್, 3 ಡೈಮೆನ್ಷನ್ ಶೇಪ್ಸ್ ಆರ್ ಕಾಲ್ಡ್ ಆಸ್ ಕ್ಯೂಬ್ಸ್. ಸೊ ಈಗ ನಾವು ಘನಾಕೃತಿಯನ್ನು ನಾವು ನೋಡೋಣ. ಘನಾಕೃತಿಯಲ್ಲಿ ಯಾವ ಯಾವ ಆಯಾಮಗಳು, ಉದ್ದ, ಅಗಲ ಹಾಗೆ ಎತ್ತರಗಳನ್ನು ನಾವು ಕಾಣಬಹುದಾಗಿದೆ. ಈಗ ನಾವು ಘನಾಕೃತಿಗೆ ಕೆಲವು ಉದಾಹರಣೆಗಳನ್ನು ನೋಡಬೇಕಾಗಿದ್ದರೆ ಈ ಕಪ್ಪು ಹಲಗೆ ಆಗಿರಬಹುದು, ಹಾಗೆ ನಮ್ಮ ಚೆಂಡಾಗಿರಬಹುದು, ಈ ಕ್ಯೂಬ್ ಆಗಿರಬಹುದು, ಇವೆಲ್ಲವೂ ಘನಾಕೃತಿಗೆ ಒಂದು ಉದಾಹರಣೆಗಳು ಆಗಿವೆ. ಸೊ ಇಲ್ಲಿ NMS ಮ್ಯಾಟ್ ಪ್ರಿಪರೇಷನ್ನಲ್ಲಿ ಘನಾಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೇಳಲಾಗುತ್ತದೆ. ಘನಾಕೃತಿ ಇದಾಗಿದೆ. ಸೊ ಕ್ಯೂಬ್ಗಳ ಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಅವರು ಕೇಳುತ್ತಾರೆ. ಸೊ ಮೊದಲಿಗೆ ನಾವು ಕ್ಯೂಬ್ನ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಯೋಣ. ಕ್ಯೂಬ್ನಲ್ಲಿ 3 ಆಯಾಮಗಳು ಇರ್ತವೆ, ಉದ್ದ, ಅಗಲ ಹಾಗೆ ಎತ್ತರ. ಇದರಲ್ಲಿ ಸಂಪೂರ್ಣವಾಗಿ 6 ಮುಖಗಳಿರುತ್ತವೆ, ಹಾಗೆಯೇ 8 ಶೃಂಗ ಬಿಂದುಗಳನ್ನು ನಾವು ಕಾಣಬಹುದು, ಹಾಗೆ 12 ಅಂಚುಗಳನ್ನು ನಾವು ಕಾಣಬಹುದಾಗಿದೆ. ಸೊ ಈಗ ಇದು ಒಂದು ಘನಾಕೃತಿ. ಈ ಘನಾಕೃತಿಯಲ್ಲಿ ಚಿಕ್ಕ ಚಿಕ್ಕ ಘನಗಳನ್ನು ಕಟ್ ಮಾಡಲಾಗಿದೆ. ನೀವು ಇಲ್ಲಿ ನೋಡಬಹುದು, ಇದು ಒಂದು ಘನ, ಇದು ಹಾಗೆ ಇವೆಲ್ಲವೂ ಸಂಪೂರ್ಣವಾಗಿ ಒಂದು ಮುಖದಲ್ಲಿ 6 ಘನಗಳನ್ನು ನಾವು ಕಾಣಬಹುದು. 9 ಘನಗಳನ್ನು ನಾವು ಕಾಣಬಹುದಾಗಿದೆ. ಸೊ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದು ಘನಾಕೃತಿಯಲ್ಲಿ 3 ಮುಖಗಳಿಗೆ ಬಣ್ಣ ಹಚ್ಚಿದ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಕೇಳಲಾಗಿದೆ, ಒಂದು ಘನವನ್ನು ಕೊಡಲಾಗಿದೆ, ಹಾಗೆ ಇದರಲ್ಲಿ ಚಿಕ್ಕ ಘನಗಳನ್ನು ನಾವು ಕಾಣಬಹುದಾಗಿದೆ. ಈ ಚಿಕ್ಕ ಘನಗಳಲ್ಲಿ 3 ಮುಖಗಳಿಗೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆಯನ್ನು ಅವರು ಕೇಳಿದ್ದಾರೆ. ಸೊ ಆದ್ದರಿಂದ ನಾವು ಇಲ್ಲಿ ಎಣಿಸಬಹುದು. ಇಲ್ಲಿ ಒಂದು ಬಣ್ಣ ಹಚ್ಚಿದೆ, ಇಲ್ಲಿ ಬಣ್ಣ ಹಚ್ಚಿದೆ, ಇಲ್ಲಿ ಬಣ್ಣ ಹಚ್ಚಿದೆ. ಆದ್ದರಿಂದ ಇದು 1, ಇಲ್ಲಿ ನಾವು ಕಾಣಬಹುದು ಇದು 2, ಇದು 3, ಇದು 4. ಹೀಗೆ ನಾವು ಎಣಿಸ್ತಾ ಹೋದರೆ ಅದು ಹೆಚ್ಚು ಸಮಯ ತಗೊಳುತ್ತೆ. ಆಗಿದ್ದಲ್ಲಿ ನಾವು ಒಂದು GK ನಾಲೆಜ್ ಇಟ್ಕೊಳ್ಳಬೇಕು. ಅವರು ಯಾವುದೇ ಒಂದು ಘನವನ್ನು ಕೊಳ್ಳಿ, ಅದರಲ್ಲಿ 3 ಮುಖಗಳಿಗೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಯಾವತ್ತಿಗೂ 8 ಆಗಿರುತ್ತದೆ. 3 ಮುಖಗಳಿಗೆ ಬಣ್ಣ ಹಚ್ಚಿದ ಚಿಕ್ಕ ಘನಗಳ ಸಂಖ್ಯೆ ಯಾವುದೇ ಘನಾಕೃತಿಯಲ್ಲಿ 8 ಆಗಿರುತ್ತೆ. ಆದ್ದರಿಂದ ಈ ಪ್ರಶ್ನೆ 1ರ ಸರಿಯಾದ ಉತ್ತರ ಆಪ್ಷನ್ ಡಿ 8. ಸೊ ಈಗ ನಾವು 2ನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ಘನದ ಚಿತ್ರದಲ್ಲಿ 2 ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇದರಲ್ಲಿ 2 ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನ ಯಾವುದು? ಹೌದು, ನಾವು ಇಲ್ಲಿ ಒಂದು ಕಾಣಬಹುದು. ಇದೊಂದು ಮುಖಕ್ಕೆ ಬಣ್ಣ ಹಾಕಿದ್ದಾರೆ, ಇದೊಂದು ಮುಖಕ್ಕೆ ಬಣ್ಣ ಹಾಕಿದ್ದಾರೆ. ಇದು 1, ಹಾಗೆ ಇದೊಂದು, ಹೀಗೆ ಎಣಿಸ್ತಾ ಹೋದರೆ ನಮಗೆ ಟೈಮ್ ಆಗುತ್ತೆ. ಆದ್ದರಿಂದ ನಾವು ಒಂದು ಫಾರ್ಮುಲಾವನ್ನು ಬರೆಯಬಹುದು. ಆ ಫಾರ್ಮುಲಾ ಹೀಗಿದೆ: 2 ಬಣ್ಣ ಲೇಪಿತ ಚಿಕ್ಕ ಘನ ಸಂಖ್ಯೆ ಈಸ್ ಈಕ್ವಲ್ಸ್ ಟು n-2 ಇಂಟು 12. ಇದು ಇದರ ಫಾರ್ಮುಲಾ ಆಗಿದೆ. 2 ಬಣ್ಣ ಲೇಪಿತ ಚಿಕ್ಕ ಘನಗಳ ಸಂಖ್ಯೆ n-2 ಇಂಟು 12 ಆಗಿದೆ. ಅಂದ್ರೆ ಇಲ್ಲಿ n ಬೆಲೆ ಎಷ್ಟಾಗುತ್ತೆ? ಅಂದ್ರೆ ಕೊಟ್ಟಿರುವ ಘನದಲ್ಲಿ ಒಂದು ರೋನಲ್ಲಿ ಎಷ್ಟು ಚಿಕ್ಕ ಘನಗಳಿವೆ ಅದೇ n ಬೆಲೆ ಆಗುತ್ತೆ. ಸೊ ಇಲ್ಲಿ ನಾವು ಒಂದು ಘನವನ್ನು ನೋಡಬಹುದು. ಇದರಲ್ಲಿ ಒಂದು ರೋ ಅಲ್ಲಿ ಎಷ್ಟು ಚಿಕ್ಕ ಘನ ಇವೆ? 1, 2, 3. ಸೊ ಇಲ್ಲಿ ಇದೇ ಚಿತ್ರದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ, ಇದೇ ಘನದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಆದ್ದರಿಂದ ಇದರಲ್ಲಿ n ಬೆಲೆ ಎಷ್ಟಾಗುತ್ತೆ? 3 ಆಗುತ್ತೆ. ಹಾಗೆಯೇ ಆದ್ದರಿಂದ 3 ನಾವು ಆದೇಶಿಸಬೇಕು. 3 - 2 ಇಂಟು 12, 3 2 1, 3 - 2 1 ಇಂಟು 12. ಸೊ ಉತ್ತರ ನಮಗೆ 12 ಸಿಗುತ್ತೆ. ಸೊ ಈ ಘನಾಕೃತಿಯಲ್ಲಿ 2 ಮುಖಗಳಿಗೆ ಮಾತ್ರ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? 12. ಆದ್ದರಿಂದ ಸರಿಯಾದ ಉತ್ತರ, 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈಗ ನಾವು ನೋಡೋಣ, ಕೊಟ್ಟಿರುವ ಘನದಲ್ಲಿ ಒಂದು ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು?
ಸೊ ಇದರಲ್ಲಿ ಇವರು ಕೇಳಿದ್ದಾರೆ, ಕೊಟ್ಟಿರುವ ಘನಾಕೃತಿಯಲ್ಲಿ ಬರೀ ಒಂದೇ ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ನಾವು ನೋಡಬಹುದು, ಇದಕ್ಕೆ ಒಂದೇ ಮುಖಕ್ಕೆ ಬಣ್ಣ ಹೊಡೆದಿದ್ದಾರೆ. ಇಲ್ಲಿ ಒಂದು ಕಾಣಬಹುದು, ಇಲ್ಲಿ ಕಾಣಬಹುದು. ಆದರೆ ಇದು ಎಣಿಸುವುದು ಬಹಳಷ್ಟು ಕಷ್ಟ ಆಗುತ್ತೆ. ನಿಮಗೆ ಸಾಮಾನ್ಯ ಜ್ಞಾನವಾಗಿ ನಾನು ಈ ಪ್ರಶ್ನೆಗೆ ಸೂತ್ರ ಕೊಟ್ಟ ಹಾಗೆ ಇನ್ನೊಂದು ಸೂತ್ರವನ್ನು ರಚಿಸೋಣ. ಆದ್ದರಿಂದ ಒಂದು ಮುಖಕ್ಕೆ ಬಣ್ಣ ಲೇಪಿತ ಚಿಕ್ಕ ಘನಗಳ ಸಂಖ್ಯೆ is equals to n-2 ನ ಹೋಲ್ ಸ್ಕ್ವೇರ್ ಇಂಟು 6. ಇದು ಇದರ ಫಾರ್ಮುಲಾ ಆಗಿದೆ. ಯಾವುದೇ ಘನಾಕೃತಿ ಕೊಟ್ಟಿರಲಿ ಅದರಲ್ಲಿ ಪ್ರಶ್ನೆ ಕೇಳಿರಬೇಕು, ಒಂದೇ ಮುಖಕ್ಕೆ ಮಾತ್ರ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ಎಂದು ಕೇಳಿದ್ರೆ ನಾವು ಈ ಫಾರ್ಮುಲಾವನ್ನು ಹಾಕಿಕೊಳ್ಳಬೇಕು, n-2 ಹೋಲ್ ಸ್ಕ್ವೇರ್ ಇಂಟು 6. ಸೊ ಇಲ್ಲಿ n ನ ಬೆಲೆ ಏನಾಗುತ್ತೆ? ಹೌದು, ಆ ಚಿತ್ರದಲ್ಲಿ ಆ ಪ್ರಶ್ನೆಯಲ್ಲಿ ಕೊಟ್ಟಿರುವ ಘನಾಕೃತಿಯಲ್ಲಿ ಒಂದು ರೋನಲ್ಲಿ ಎಷ್ಟು ಘನಗಳು ಇವೆ ಅವನ್ನು ನಾವು n ನ ಬೆಲೆಯಾಗಿ ತೆಗೆಯಬಹುದು. ಈ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದೆ. ಆದ್ದರಿಂದ ನಾವು ಈ ರೋನಲ್ಲಿ ಎಷ್ಟಿವೆ? 3 ಇವೆ. ಆದ್ದರಿಂದ n ನ ಬೆಲೆ ಎಷ್ಟಾಗುತ್ತೆ? 3 ಆಗುತ್ತೆ. ಆದೇಶಿಸಿದಾಗ 3 - 2 ಇಂಟು ಹೋಲ್ ಸ್ಕ್ವೇರ್ 6. ಸೊ 3 - 2 1 ಹೋಲ್ ಸ್ಕ್ವೇರ್ 1 ಆಗುತ್ತೆ. 1 ಇಂಟು 6 ಇಸ್ ಈಕ್ವಲ್ ಟು 6. ಆದ್ದರಿಂದ ನಾವು ನೋಡಬಹುದು ಈ ಘನಾಕೃತಿಯಲ್ಲಿ ಬರೇ ಒಂದೇ ಬಣ್ಣಕ್ಕೆ ಒಂದೇ ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ 6 ಆಗಿದೆ. ಸೊ ಇದರಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಈಗ ನಾವು ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಸೊ ಈಗ ನಾವು ಪ್ರಶ್ನೆ 4 ನೋಡೋಣ. ಕೊಟ್ಟಿರುವ ಘನಾಕೃತಿಯಲ್ಲಿ ಯಾವುದೇ ಮುಖಕ್ಕೆ ಬಣ್ಣ ಲೇಪಿತವಾಗದ ಚಿಕ್ಕ ಘನಗಳ ಸಂಖ್ಯೆ. ಸೊ ಇಲ್ಲಿ ಘನ ಆಕೃತಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಮುಖಕ್ಕೆ ಬಣ್ಣ ಲೇಪಿತವಾಗಿರದ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ಅಂತೇಳಿ ಕಂಡುಹಿಡಬೇಕಾಗಿದೆ. ಸೊ ನಾವು ಇಲ್ಲಿ ಬರಿಗಣ್ಣಿನಿಂದ ನೋಡಿದ್ರೆ ಇದು ನಮಗೆ ಕಾಣಿಸಲ್ಲ. ಇದು ಆ ಬಣ್ಣ ಲೇಪಿತವಾಗಿರೋ ಚಿಕ್ಕ ಗಣಗಳು ಇದರ ಒಳಗಿರಬಹುದು. ಆದ್ದರಿಂದ ನಾವು ಅದನ್ನು ನೋಡಲು ಆಗೋದಿಲ್ಲ. ನಾವು ಈ ಸೂತ್ರವನ್ನು ಬಳಸಬಹುದು. ಯಾವುದೇ ಘನಾಕೃತಿಯಲ್ಲಿ ಯಾವುದೇ ಬಣ್ಣಕ್ಕೆ ಯಾವುದೇ ಚಿಕ್ಕ ಘನಗಳಿಗೆ ಬಣ್ಣ ಲೇಪಿತವಾಗಿರದ ಚಿಕ್ಕ ಘನಗಳ ಸಂಖ್ಯೆ is equals to n-2 ಹೋಲ್ ಕ್ಯೂಬ್. ಸೊ ಯಾವುದೇ ಘನಾಕೃತಿಯಲ್ಲಿ ಚಿಕ್ಕ ಯಾವುದೇ ಮುಖಕ್ಕೆ ಬಣ್ಣ ಲೇಪಿತವಾಗಿರದ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? n-2 ಹೋಲ್ ಕ್ಯೂಬ್. ಸೊ ಈಗ ನಾವು ನೋಡೋಣ n ನ ಬೆಲೆ ಎಷ್ಟು? ಒಂದು ರೋನಲ್ಲಿ ಎಷ್ಟು ಇಲ್ಲಿ ಚಿಕ್ಕ ಘನಗಳು ಇವೆ? 1 2 3. ಸೊ n ನ ಬೆಲೆ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ -2 ಹೋಲ್ ಕ್ಯೂಬ್. ಇದರ ಬೆಲೆ ಎಷ್ಟಾಗುತ್ತೆ? 1 ಹೋಲ್ ಕ್ಯೂಬ್. 1 ನ ಕ್ಯೂಬ್ 1 ಆಗುತ್ತೆ. ಸೊ ಆದ್ದರಿಂದ ಈ ಪ್ರಶ್ನೆಗೆ ಉತ್ತರ ಯಾವುದು? ಆಪ್ಷನ್ ಎ. ಸೊ ಈಗ ನಾವು ಕಲಿತ ಕೆಲವೊಂದು ಸೂತ್ರಗಳನ್ನು ನಾವು ನೋಡೋಣ. ನೋಡಿ, ಘನಾಕೃತಿಯಲ್ಲಿ ಯಾವುದೇ ಒಂದು ಘನಾಕೃತಿ ಕೊಟ್ಟಿರಲಿ ಅದರಲ್ಲಿ 3 ಮುಖಕ್ಕೆ ಬಣ್ಣ ಲೇಪಿತ ಚಿಕ್ಕ ಘನ ಸಂಖ್ಯೆ ಎಷ್ಟಾಗಿರುತ್ತೆ? ಯಾವಾಗಲೂ 8 ಆಗಿರುತ್ತೆ. ಯಾವುದೇ ಒಂದು ಘನಾಕೃತಿ ಕೊಡಲಿ ಅದರಲ್ಲಿ 3 ಮುಖಕ್ಕೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನ ಸಂಖ್ಯೆ ಯಾವತ್ತಿಗೂ 8 ಆಗಿರುತ್ತೆ. ಈಗ ಇನ್ನೊಂದು ನೋಡೋಣ. ಘನಾಕೃತಿಯಲ್ಲಿ 2 ಮುಖಕ್ಕೆ ಬಣ್ಣ ಲೇಪಿತ ಚಿಕ್ಕ ಘನ ಸಂಖ್ಯೆ, ಇದರ ಸೂತ್ರ n-2 ಇಂಟು 12. ಸೊ ಇಲ್ಲಿ n ನ ಬೆಲೆ ಎಷ್ಟು? ಯಾವುದೇ ಕೊಟ್ಟಿರುವ ಪ್ರಶ್ನೆಯಲ್ಲಿ ಅದರಲ್ಲಿ ಇರುವ ಘನಾಕೃತಿಯಲ್ಲಿ ಒಂದು ರೋನಲ್ಲಿ ಎಷ್ಟು ಚಿಕ್ಕ ಘನಗಳ ಸಂಖ್ಯೆ ಇದೆ ಅದೇ ನಾವು n ನ ಬೆಲೆಯನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಉದಾಹರಣೆಯಲ್ಲಿ ನಾವು ಇಲ್ಲಿ ಈ ಘನಾಕೃತಿಯನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಇದರಲ್ಲಿ ಇರುವ ಒಂದು ರೋನಲ್ಲಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? 3. ಆದ್ದರಿಂದ ನಾವು 3 ಎಂದು ತೆಗೆದುಕೊಳ್ಳುತ್ತೇವೆ. ನೀವು ಯಾವ ಪ್ರಶ್ನೆಗೆ ಯಾವ ಘನಾಕೃತಿ ಬರುತ್ತದೆ ಆ ಘನಾಕೃತಿಯಲ್ಲಿ ಒಂದು ರೋಗೆ ಎಷ್ಟು ಘನಗಳ ಸಂಖ್ಯೆ ಇರುತ್ತೆ ಅಷ್ಟನ್ನು ನೀವು ಆದೇಶಿಸಿ ನೀವು ಪಡೆಯಬಹುದಾಗಿದೆ. 3ನೇ ಸೂತ್ರ, ಘನಾಕೃತಿಯಲ್ಲಿ ಒಂದು ಮುಖಕ್ಕೆ ಬಣ್ಣ ಲೇಪಿತ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಇದನ್ನು ಕಂಡುಹಿಡಿಯುವ ಸೂತ್ರ n-2
ಬ್ರಾಕೆಟ್ ಹೋಲ್ ಸ್ಕ್ವೇರ್ ಇಂಟು 6. ಇಲ್ಲಿ n ಬೆಲೆ ಆ ರೋನಲ್ಲಿರುವ ಚಿಕ್ಕ ಗಣಗಳ ಸಂಖ್ಯೆ ಆಗಿರುತ್ತದೆ. ಇದನ್ನು ನೀವು ನೋಟ್ ಮಾಡಿ. ಈಗ ನಾವು 4ನೇ ಸೂತ್ರಕ್ಕೆ ಹೋಗೋಣ. ಘನಾಕೃತಿಯಲ್ಲಿ 0 ಮುಖಕ್ಕೆ ಬಣ್ಣ ಲೇಪಿತವಾಗಿರೋ ಚಿಕ್ಕ ಗಣಗಳ ಸಂಖ್ಯೆ. ಅಂದ್ರೆ ಘನಾಕೃತಿಯಲ್ಲಿ ಯಾವುದೇ ಮುಖಕ್ಕೆ ಬಣ್ಣ ಲೇಪಿತವಾಗಿರದ ಚಿಕ್ಕ ಗಣಗಳ ಸಂಖ್ಯೆಯ ಸೂತ್ರ ಎಷ್ಟು? n-2 ಹೋಲ್ ಕ್ಯೂಬ್. n ನ ಬೆಲೆ ಎಷ್ಟಾಗಿರುತ್ತದೆ? ಒಂದು ರೋನಲ್ಲಿರುವ ಚಿಕ್ಕ ಗಣಗಳ ಸಂಖ್ಯೆ. ಸೊ ಇದನ್ನು ನೀವು ನೋಟ್ ಮಾಡಿಕೊಳ್ಳಿ. ಹಾಗೆ NMS ಎಕ್ಸಾಮಿನೇಷನ್ಗೆ ಶುಭ ಹಾರೈಕೆ. ಧನ್ಯವಾದಗಳು.